ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದ್ರಾಕ್ಷಣಿ ಮಾದೇಶ್. ಇವತ್ತು ನಾರ್ಮಲ್ ಬ್ಲಾಗು. ಇವತ್ತು ಟೈಲರಿಂಗ್ ಹೋಗ್ತಾ ಇದ್ದೆ. 28 ದಿವಸನ ಏನೋ. ಇವತ್ತು ಲಾಸ್ಟ್ ಡೇ. ಅದಕ್ಕೆ ಚಿಂತಾಮಣೆಯಲ್ಲಿ ಬಂದು ಅದೇ ಚಿಕ್ಕದಾಗಿ ಫಂಕ್ಷನ್ ಥರ ಮಾಡಿ ಸರ್ಟಿಫಿಕೇಟ್ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತಂದಿದ್ದಾರೆ. ಏಮನ ಅಭಿಷೇಕ ಮಾಡ್ತಿದ್ಯಾ? ಹಾಂ, ಸರಿ ಮಾಡಪ್ಪ. ಅದಕ್ಕೆ ಚಿಂತಾಮಣಿಗೆ ಹೋಗಬೇಕು. ನಾನು ನಮ್ಮ ಅಕ್ಕ ಗಾಡಿಯಲ್ಲಿ ಹೋಗೋಣ ಅಂದ್ಕೊತಾ ಇದ್ದೀನಿ. ಒಬ್ಬಳೇ ಹೋಗೋದಕ್ಕಾಗಲ್ಲ, 4 ಗಂಟೆಗೆ ಇರೋದು. ಅದೇ ಅಲ್ಲಿ ಬಸ್ಸುಗಳು ಸಿಗೋಲ್ಲ ಚಿಂತಾಮಣಿಗೆ ಮತ್ತು ಶಿಡ್ಲಘಟ್ಟಕ್ಕೆ. ಅದಕ್ಕೆ ಗಾಡಿಯಲ್ಲೇ ಹೋಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ಗಾಡಿಯಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗನ್ನ ನಮ್ಮಮ್ಮ ಬರ್ತಾರೆ, ನಮ್ಮಮ್ಮ ನೋಡ್ಕೊತಾರೆ. ನಾನೇ ಮನೆಗೆ ಹೋಗ್ಬೇಕು. ಎಲ್ಲ ಆಯಿತು. ಇವಾಗ ನಾನು ನಾಳೆ ಮಮ್ಮಿ ಅಂದ್ಕೊಂಡು ನಾಳೆ ಅದಕ್ಕೆ ಹೂವು ಎಲ್ಲನೂ ಇದು ಕಟ್ಟಿದೆ. ಬಂದು ಡೇಟ್ ನೋಡಿದ್ರೆ ವಾರ ಇದೆ, ಶ್ರೀರಾಮನವಮಿ ಎಲ್ಲಿದೆ ಇವಾಗ ಶುಕ್ರವಾರ ಇರೋದು 27ನೇ ತಾರೀಕು. ಇರಲಿ ಪರವಾಗಿಲ್ಲ, ಫ್ರಿಜ್ ಐತಲ್ಲ, ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಹೊಲ್ದು ಇಟ್ಟಿದ್ದೀನಿ. ಮತ್ತು ಈ ಕೆಲಸ ಮಾಡಿ ನಮಗೋಸ್ಕರ ಕಾಯ್ತಾ ಇರುತ್ತೆ, ದಿನ ಕಾಯುತ್ತೆ. ಇದನ್ನೆಲ್ಲ ಕೆಲಸ ಮಾಡಿ ಅವ್ನು ಮೊಟ್ಟೆ ಬೇಯಿಸ್ಕೊಡೋಣ ಅಂತೇಳ್ಬಿಟ್ಟು ಅದ್ರಲ್ಲಿ ನಾನು ತಿನ್ನೋಣ ಅಂತೇಳಿ ಬೇಯಿಸ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ನಿನಗೆ ಅದು ತೋರಿಸ್ಬೇಕಾ? ಹಾಗಂದ್ರೆ ಒಟ್ಟು ನಾನೇ ತೆಗಿತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನು ಇವಾಗ ಮಾತಾಡ್ತಾ ಇರೋದು, ಅಯ್ಯೋ ಮಾತಾಡ್ತಾ ಇರೋದು ಆ ತಲೆನೇ ತಿಂದಾಕ್ಬಿಡ್ತಾನೆ. ಅರ್ಥನೇ ಆಗಲ್ಲ ಒಂದೊಂದ್ಸಲ ಅವ್ನು ಮಾತಾಡೋದಲ್ಲ. ಇದೆಲ್ಲ ಮಾಡಿ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿ ಮತ್ತೆ ಹೋಗೋಣ ನಮ್ಮ ಅಕ್ಕ ಮನೆ ಹತ್ರಗೆ. ಒಂದು ಡ್ರೆಸ್ ಒಂದು ಹೊಲಿಗೆ ಹಾಕ್ಕೋಬೇಕು. ಹೋಗಿ ರೆಡಿಯಾಗಿ ಹೋಗೋಣ. ಅಲ್ಲಿ ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಚೆನ್ನಾಗಿ ಹೇಳ್ಕೊಟ್ರು ಎಲ್ಲ. ಅದೇ ಅವ್ರವ್ರ ಟ್ಯಾಲೆಂಟ್ ಬಟ್ಟಿ ಕಲ್ತಿದ್ದಾರೆ, ಪರವಾಗಿಲ್ಲ. ನಾನು ಅದೇ ಬೇಗ ಮಿಷಿನ್ ತಗೊಬೇಕು. ಮಿಷಿನ್ ತಗೊಂಡ್ಮೇಲೆ ಹೊಲ್ಕೊಂಡ್ರೆ ಒಂದು ನೆನಪಲ್ಲಿರುತ್ತೆ, ಇಲ್ಲ ಅಂದರೆ ಇಲ್ಲ. ತುಳಿಯೋದೊಂದು ಕರೆಕ್ಟಾಗಿ ತುಳಿತಾ ಇದ್ದೀನಿ. ಹಾಗಾಗಿ ಕಲ್ತ್ಕೊಳ್ಳೋಣ. ಒಂದು ತಿಂಗಳಿಗೆ ಅಷ್ಟು ಮಾತ್ರ ಕಲಿಯೋದಕ್ಕಾಗುತ್ತೆ. ಕೆಲವರೆಲ್ಲ ಹೆಂಗೆ ಅಂತಂದರೆ ನಮ್ಮ ಆ ಬ್ಯಾಚಿಗೆಲ್ಲನೂ ಎಲ್ಲ ಕಲ್ತಿರೋರೇ ಬಂದಿದ್ರು. ಆಲ್ಮೋಸ್ಟು ಏನಂತಾರೆ, ಎಲ್ಲ ಗೊತ್ತಿರುತ್ತೆ. ಎಲ್ಲ ಅರ್ಧಂಬರ್ಧ ಹೊಲ್ದಿರೋರೇ ಬಂದಿದ್ದಲ್ಲಿ. ಅವ್ರು ಸ್ವಲ್ಪ ಫಾಸ್ಟು. ನಾನು ಸ್ಟಾರ್ಟಿಂಗಿಂದನೇ ಎಲ್ಲ 0ಇಂದನೇ ನಾನು ಕಲ್ತಿರೋದು. ಒಂದು ಸ್ವಲ್ಪ ಪರವಾಗಿಲ್ಲ, ಕಲ್ತಿದ್ದೀನಿ. ಎಲ್ಲ ಕೆಲಸ ಮಾಡಿಕೊಂಡು ಹೋಗೋಣ. ನಾಗು ಅಕ್ಕ ಅಂತ ಇದ್ರು, ಅವರೇ ಏನೆಲ್ಲ ಹೇಳ್ಕೊಡೋದಕ್ಕೆ ಬರ್ತಾಯಿದ್ದು. ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ನಾವು ಮನೆಗೆ ಹೋಗ್ತೀವಿ ಅಂತ ಬಿಡ್ರಿ ಅಂತಲೂ ಬಿಡ್ತಾಯಿರಲಿಲ್ಲ. ಏನು ಹೇಳ್ಕೊಟ್ಟಿದ್ದೀನಿ ಅದು ಹೇಳ್ಬಿಟ್ಟು ನಾನು ಮತ್ತೆ ಹೋಗಿ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಒಂದಿನೂ ಲೀವ್ ತೊಗೊಂಡಿಲ್ಲ. ಅವ್ರು ಲೀವ್ ತೊಗೊಂಡಿದ್ರು ಎಕ್ಸ್ಟ್ರಾ ಬಂದು ನಮಗೆ ಒಂದು 2-3 ಅವರ್ ಎಕ್ಸ್ಟ್ರಾನೇ ಹೇಳ್ಕೊಡೋರು. ಅವರು ಚೆನ್ನಾಗಿ ಹೇಳ್ಕೊಡೋರು, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇವತ್ತು ತುಂಬ ಫ್ರೆಂಡ್ಲಿಯಾಗಿದ್ಲು. ಥ್ಯಾಂಕ್ ಯು ಸೋ ಮಚ್ ನಾಗು ಅಕ್ಕ. ಆ ವಿಡಿಯೋ ನೋಡ್ತಾರಿಲ್ಲೋ ಗೊತ್ತಿಲ್ಲ, ಅಸಲು ಯೂಟ್ಯೂಬ್ ಚಾನಲ್ ಇದೆಯಾ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನೀನಾ ಹಾಂ ಏನು ಹೇಳ್ತೀಯ ಹೇಳೋ? ಹಾಂ ಇವಾಗ ಸ್ನಾನ ಎಲ್ಲ ಮಾಡಿದ್ದಾಯ್ತು. ಅವನಿಗೂ ಸ್ನಾನ ಮಾಡಿ ಮತ್ತೆ ಹೋಗಿ ಹಿಂಗೆ ಹೋಗ್ತೀನಿ. ನಮ್ಮ ಅಕ್ಕ ಮನೇಲಿ ರೆಡಿ ಆಗ್ತೀನಿ. ಡ್ರೆಸ್ ಸ್ಟಿಚಿಂಗ್ ಹಾಕ್ಕೊಬೇಕು. ಹೋಗಿ ಹಾಕ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ, 2:15. ಇಲ್ಲಿ 3 ಗಂಟೆಗೆ ಬಿಡಬೇಕು. 3 ಗಂಟೆ ಇವಾಗ ನಮ್ಮಮ್ಮ ಮನೇಲಿ ಬಿಟ್ಟು ಆಮೇಲೆ ಹೋಗೋಣ. ಹೋಗಿ ರೆಡಿ ಆದಮೇಲೆ ತೋರಿಸ್ತೀನಿ ಆ ಥರ ರೆಡಿ ಆಗ್ತೀನಿ ಅಂತ. ಸಿಂಪಲ್ಲು. ಎಲ್ಲ ಸ್ಯಾರಿ ಸುಟ್ಕೊಂಬಂದಿರ್ತಾರೆ, ಗಾಡಿಯಲ್ಲೆಲ್ಲ ಹೋಗೋದು. ಅದಕ್ಕೆ ಸುಮ್ಮನೆ ಯಾಕೆ ಸೀರೆ ಎಲ್ಲ ಆಗೋದಿಲ್ಲ ಅಂತ ಡ್ರೆಸ್ ಆರಾಮಾಗಿ ಹೋಗಿ ಡ್ರೆಸ್ ಹಾಕ್ಕೊಂಡು ಆರಾಮಾಗಿ ಬರೋಣ. ನಾನಿ ಮರ ಹಾಂ ಇಲ್ಲ ಅಂದರೆ ಸ್ಕೂಲ್ಗೆ ಕರ್ಕೊಂಡೋಗ್ಬಿಡ್ತೀನಿ. ಏನಾ ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾಳೆ.
ರೆಡಿ ಆಗಿದ ತಕ್ಷಣವೇ ಹೋಗೋಣ. ಇವಾಗ ಟೈಮ್ ಬಂದು 3 ಗಂಟೆ. ನಮ್ಮ ಅಮ್ಮನೂ ಬರ್ತಾಳಂತೆ ನಾವು ಮಗನ ಕರ್ಕೊಂಡು ಹೋಗೋದಕ್ಕೆ. ಬಂದಿದ್ದ ತಕ್ಷಣವೇ ಹೋಗೋದು. ಈ ಥರ ರೆಡಿ ಆಗಿದ್ದೀನಿ, ಸಿಂಪಲ್ಲಾಗಿ ರೆಡಿ ಆದ. ನನಗೇನೋ ಓವರ್ ಅನಿಸ್ತಾಯಿದೆ, ಲಿಫ್ಟಿಗೆ ಜಾಸ್ತಿ ಹಾಕಿದ್ದೀನಿ ಅನ್ನಿಸ್ತಾ ಇದೆ. ಅದು ಚೆನ್ನಾಗಿತ್ತು. ಹೇಗಿದೆ, ಹೇಗೆ ರೆಡಿ ಆಗಿದ್ದೀನಿ? ನಮ್ಮ ಮಗು ಕರ್ಕೊಂಡು ಹೋಗಿದ ತಕ್ಷಣ ಬಿಡೋದೆ. ಗಾಡಿಯಲ್ಲಿ ಅಷ್ಟು ದೂರ ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ನೋಡೋಣ, ಹೋಗಿ ಬರೋಣ. ಇನ್ನು ಹೋದರೆ ಬಸ್ಸಿಗೆ ಸಿಕ್ಕಲ್ಲ ಅಂತಲೇ ಅರ್ಧ ಗಾಡಿಯಲ್ಲೇ ಹೋಗ್ತಾನೆ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ. ನಮ್ಮ ಹುಡುಗ ಹೋಗ್ಬೇಡ, ಬಸ್ಸಲ್ಲೇ ಹೋಗು, ಗಾಡಿ ಎತ್ಕೊಂಡು ಹೋಗ್ಬೇಡ ಅಂದ. ಏನು ಮಾಡೋಕ್ಕಾಗಲ್ಲ. ಇನ್ನು ಬಸ್ ಇಲ್ಲ ಅಂದರೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಣ? ನಿಧಾನಕ್ಕೆ, ಅದಕ್ಕೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ. ಹೇಗೆ ಕಾಣಿಸ್ತಾ ಇದ್ದೀನಿ? ಆಲ್ರೆಡಿ ಎಲ್ಲ ಬಸ್ಗೆ ಹೋಗೋರು ಹೊರಟೋಗ್ಬಿಟ್ಟಿದ್ದಾರೆ. ಆಗ ಫೋನ್ ಮಾಡಿದರು, ಬರೋಂಗಿದೆ ಬಸ್ ಬಂದು ನಾವು ಕಾಯ್ತಾ ಇದ್ದೀವಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಂತ, ಬಸ್ ಸ್ಟಾಪಲ್ಲೇ. ಇಲ್ಲಕ್ಕ ನಾನು ಗಾಡಿಯಲ್ಲೇ ಬರ್ತೀವಿ, ಹೋಗ್ರಿ ನೀವು ಅಂತಂದೆ. ಇನ್ನು ನಮ್ಮ ಅಕ್ಕ ರೆಡಿ ಆಗಿದ ತಕ್ಷಣ ಹೋಗೋದೆ. ಇನ್ನು ಇವಾಗ ಮನೆ ಬಿಡ್ತಾಯಿದ್ದೀವಿ, 3:15 ಆಗೇ ಹೋಯ್ತು. ಅಲ್ಲಿ 4 ಗಂಟೆಗೆ ಫಂಕ್ಷನ್ ಸ್ಟಾರ್ಟು. ಇನ್ನು ನಮ್ಮ ಅಕ್ಕ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಕಾವ್ಯಕ್ಕ ಆಯ್ತಾ? 4 ಗಂಟೆಗೆ ಇರೋದು, 3:15. ಅರ್ಧ ಗಂಟೆಗೆ ಓಡಿಸ್ತೀನಿ ನಾನು ಚಿಂತಾಮಣಿಗೆ. ಹಾಂ, ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಅಂತ. ಫೋನ್ ಮರ್ತ್ಬಿಟ್ಟಿದ್ದಾಳೆ, ಮನೆಯಲ್ಲೇ ಬಿಟ್ಬಿಟ್ಟಿದ್ದಾಳೆ. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಇನ್ನು ಲೊಕೇಶನ್ಗೆ ಹೋಗಿಲ್ಲ, ಇಲ್ಲೇ ಸುತ್ತಾಗಿ ಬಂದಿದ್ದೀರಿ. ಆ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಅವ್ರು ಕೇಳಿದ್ರೆ ಬೆಂಗಳೂರು ರೂಟು ಅಂತಂದರು. ಅದೇ ಪಕ್ಕದಲ್ಲಿ ವಿಶಾಲ್ ಮಾರ್ಟ್ ಇತ್ತು, ಅದು ನೋಡೋಣ ಅಂತ ಬಂದ್ವಿ. $150, $160 ಅಂತ. buy one get one ನೋಡು, ಟಾಪು ಒಂದು ತಗೊಂಡು ನಿನ್ನ ಸೈಜ್ ಇರುತ್ತೆ ನೋಡಿ. ಬೈ ಒನ್ ಗೆಟ್ ಒನ್ ಎಲ್ಲ ಬಿಟ್ಟಿದ್ದಾರೆ. ಚಿಂತಾಮಣಿಯಲ್ಲಿರೋರು ತಗೊಳ್ಳಿ, ವಿಶಾಲ್ ಮಾರ್ಟ್ ಪರವಾಗಿಲ್ಲ. ಉಚಿತ 25, 26, 600 ಏನೋ ಆಯಿತು. ಲೊಕೇಶನ್ ಎಲ್ಲ ಕಳಿಸಿದ್ದಾರೆ, ಬೇಗ ಬನ್ನಿ ಅಂತ. ನಾವು ಇಲ್ಲಿ ಬಟ್ಟೆಗಳು ನೋಡ್ಕೊಂಡಿದ್ದೀರಿ. ಮತ್ತೆ ಬರೋಕ್ಕಾಗಲ್ಲ, ಚಾರ್ಜಿಂಗ್ ಲೈಟ್ ಇರಲ್ಲ, ಎತ್ಕೊಂಬಂದಿರೋದು ಎಲ್ಲಿ, ಅದಕ್ಕೆ ಸುತ್ತಾಡೋಕ್ಕಾಗಲ್ಲ ಜಾಸ್ತಿ. ಯಾಕೆ ಫೋನಲ್ಲಿ ಮಾತಾಡೋಕ್ಕೆ ಬಂದವಳು, ಬಟ್ಟೆ ಪರ್ಚೇಸ್ ಮಾಡಿಬಿಟ್ಟು ನೋಡೋ ನೋಡಿ ಹೆಂಗೆ ಫೋನಲ್ಲಿ ಮಾತಾಡ್ತಾಳೆ. ಎಲ್ಲಿ ಅಕ್ಕ ಫೋನಲ್ಲಿ ಅವಾಗಿಂದ ಮಾತಾಡ್ತಾನೆ ಅವಳ ನೋಡಿ, ನೋಡ್ದ ತಗೊಂಡಿರೋ ಫೋನಲ್ಲಿ ಮಾತಾಡ್ತಾ ಅವಳೆ. ಕೌ ನೀನು ತಗೊಳಕ್ಕೆ ಬಂದಿದ್ದೆ, ಫೋನಲ್ಲಿ ಮಾತಾಡೋಕ್ಕೆ ಬಂದಿದ್ಯಾ? ಹೋಗೋಣ ಬಾ, ಅಲ್ಲೇ ಕೆಳಗಡೆನೇ ಇದ್ದಾವೆ, ಬಾ ಕೌ ಇನ್ನೂ ತಗೋ.
ಹೆಂಗೆ ಬಂದಿದ್ದು? ಲಾಸ್ಟಿಗೆ ಹಾಲಿಗೆ ಬಂದ್ರಿ. ಈಗ 1 ಅವರ್ ಶಾಪಿಂಗ್ ಮಾಡಿಕೊಂಡು ಇವಾಗ ಬಂದ್ರಿ. ಮೇಡಮ್ ಅವ್ರು ನಮ್ಗೆ ಕಳ್ಸಿರೋದು ಇವರೇ. ಓಯ್ ವಿಡಿಯೋ ಕಾಲೇ ಕಾದಮ್ಮ ಅಂದ್ರೆ ವಿಡಿಯೋ ಕಾಲ್ ಸೇರ್ಸಬೇಕಾಯ್ತಂದ. బ్లాగ్ బ్యాగ్ తాపకు పెట్టుకో, అదొకటి తగలేసుకోని ఉంటుంది. ಇನ್ನು ಫಂಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಏನು? ಇವಾಗ 6 ಗಂಟೆ ಆಗ್ತಾ ಇದೆ. 8 ಗಂಟೆ ಆಗುತ್ತೆ ಮೋಸ್ಟ್ಲಿ ಹೋಗೋ ವರ್ಷಗಳ. ಇವತ್ತು ಹೋಗಿ ನಮ್ಮ ಮತ್ತೆ ಬಯಸ್ಕೋಬೇಕಾಗುತ್ತೆ. ಸರ್ಟಿಫಿಕೇಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇನ್ನೂ ಇದರ ಫಂಕ್ಷನ್ ನಡೀತಾ ಇದೆ. ನಮ್ಗೆ ಟೈಮ್ ಆಗುತ್ತೆ ಅಂತ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಗಾಡಿಯಲ್ಲಿ ಬಂದಿರೋರಿಗೆ ಶಿಲ್ಘಟ್ಟಕ್ಕೆ ಬಸ್ ಹಾಕಿದ್ದಾರೆ ಅಂದರೆ ಬಸ್ಸಲ್ಲಿ ಬರ್ತಾರೆ. ಇನ್ನು ಗಾಡಿಯಲ್ಲೆಲ್ಲ ಬಂದಿರೋದು, ಅದಕ್ಕೆ ಹೋಗೋಣ ಅಂತ ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾ ಇದ್ದೀನಿ. ಇಲ್ಲಿ ಬಂದು ಗೋಬಿ ತಿಂತಾ ಇದ್ದೀವಿ ನಾನು ನಮ್ಮ ಅಕ್ಕ. ಗೋಬಿ ತಿಂದು ಹೋಗ್ತಾ ಇರೋದು. ನಮ್ಮಮ್ಮ ಅವರೆಲ್ಲ ಕಾಯ್ತಾವ್ರೆ, ನನ್ನ ಮಗ ಎಲ್ಲ ಕಾಯ್ತಾವ್ರೆ. ನಾವು ಇಲ್ಲಿ ಬಂದು ಆರಾಮಾಗಿ ಗೋಬಿ ತಿಂತಾ ಇದ್ದೀವಿ. ಇವಾಗ ಬಂದರೆ ಚಿಂತಾಮಣಿಯಿಂದ ಇಲ್ಲಿಗೆ ಟೈಮ್ ಬಂದು 7:45 ಅನಿಸ್ತಾ ಇದೆ. ನನ್ನ ಲಿಪ್ಟಿಕ್ ನೋಡಿ ಹಂಗೆ ಆಗ್ಬಿಟ್ಟಿದೆಯಪ್ಪ. ಇವಾಗ ಬಂದು ಇವಾಗ ನಮ್ಮಮ್ಮ ಮನೆ ಹತ್ರಕ್ಕೆ ಹೋಗಿ ನನ್ನ ಮಗುನ ಕರ್ಕೊಂಡು ನಮ್ಮ ಅಕ್ಕನ ಹೋಗಿ ಮನೆ ಹತ್ರ ಬಿಟ್ಬಿಟ್ಟು ಮನೆಗೆ ಹೋಗಿ ಅಡುಗೆ ಮಾಡಿ ತಿಂದು ಆಮೇಲೆ ಮಲ್ಗೋದು. ಸುಸ್ತಾಗೋಗಿದೆ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದೂರ ಓಡಿಸಿರೋದು ಗಾಡಿ. ನಮ್ಮಮ್ಮಗೆ ನಮ್ಮ ಅತ್ತೆಗೆಲ್ಲ ಭಯ ಬಂದ್ಬಿಟ್ಟಿದೆ. ನಿಧಾನಕ್ಕೆ ಹೋಗ್ರಿ ಅಂತ ಹೇಳ್ತಾನೆ ಇದ್ರು. ಎಸ್ಸಲ್ಲಿ ಫೋನ್ ಮಾಡಿದ್ರು. ಇವಾಗ ಹೋಗಿ ಇಲ್ಲೇನೋ ಒಂದು ಸ್ವಲ್ಪ ಕೆಲಸ ಇತ್ತು, ಅವ್ರ ಮನೆಗೆ ಬಂದಿದ್ದಾರೆ. ಅದು ಮುಗಿಸ್ಕೊಂಡು ಮನೆಗೆ ಹೋಗೋಣ ಬಾ. ಹಬ್ಬ ಇವಾಗೆಲ್ಲ ಮನೆಗೆ ಬಂದು ಮುಖ ತೊಳ್ದು ಮತ್ತು ತಲೆಗೆಲ್ಲ ಎಣ್ಣೆ ಇಟ್ಕೊಂಡು ತಲೆಯೆಲ್ಲ ಭಾರ, ಕಣ್ಣೆಲ್ಲ ಉರಿತಾಯಿತ್ತು. ಅದಕ್ಕೆ ತಲೆಗೆಲ್ಲ ಎಣ್ಣೆ ಇಟ್ಟು ಎಲ್ಲ ಮುಖ ತೊಳ್ಕೊಂಡು ಇವಾಗ ಕೂತಿದ್ದೀನಿ. ಬಂದು ಅನ್ನ ಮಾಡಿದೆ, ಸಾರಿತ್ತು, ಅನ್ನ ಮಾಡಿದೆ. ನಮ್ಮ ಅತ್ತೆಯವರೆಲ್ಲ ತಿಂದು ಇವಾಗ ನಮ್ಮ ಹುಡುಗ ಬಂದು ತಿಂದು ಬಾಚ್ಕೊಳ್ಳೋದಷ್ಟೇ. ಇವತ್ತಿನ ದಿನ ಚೆನ್ನಾಗಿತ್ತು. ಇಷ್ಟು ದೂರ ಹೋಗಿದ್ದೀನಿ ಅಂತ ಗಾಡಿಯಲ್ಲಿ ಇದೆ ಫಸ್ಟ್ ಟೈಮು. ಅದು ನನ್ನನ್ನು ನಂಬಿ ನಮ್ಮ ಅಕ್ಕ ಬಂದವಳಲ್ಲ, ಅದೊಂದು ಗ್ರೇಟು. ಓಡಿಸ್ತಾಳೆ ಇಲ್ವೊಂದು ಆಯ್ಕಾಗೂ ಭಯನೇ. ಅದಕ್ಕೆ ಕರೆದಿದ ತಕ್ಷಣ ಬಂದ್ಲಲ್ಲ, ಅದೊಂದು ಗೊತ್ತಾರ ಖುಷಿ. ಭಯ ಹಿಂದೆ ಎಲ್ಲ ಹಿಂಗೆ ಟೈಟಾಗಿ ಇಟ್ಕೊಂಡು ಕೂಗ್ತಿದ್ದಾಳೆ. ಓಡಿಸ್ತಾಳ ಇವಳು, ಏನಾದರೂ ಅಡ್ಡ ಬಂದರೆ ಸಾಕು ಗಾಡಿಯೆಲ್ಲ ನಿಧಾನನೇ ಅಂತ ಅಂದ್ಕೊಂಡಿದ್ಲು. ಅದೇ ಒಂದು ಕಡೆ ಭಯದಿಂದಲೂ ಬಂದಿದ್ಲು, ಖುಷಿಯಿಂದಲೂ ಬಂದಿತ್ತು. ಗ್ರೇಟ್. ನಾನು ಓಡಿಸ್ತೀನಿ ಅಂದ್ಕೊಂಡು ಬಂದ್ರಲ್ಲ, ಅಷ್ಟು ಮಾತ್ರ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.